ಹೋದ ವಾರ ನಾವು ಈಸ್ಟರನ್ನು ಆಚರಿಸ್ತೋ, ಈಸ್ಟರ್ ಎಂಬುದಾಗಿ ಅಂದರೆ ಯೇಸು ಕ್ರಿಸ್ತನ ಪುನರುತ್ಥಾನದ ದಿನವನ್ನು ನಾವು ಆಚರಿಸ್ತೋ. ಹಲ್ಲೆಲೂಯ. ಈ 8ನೇ ದಿನ ಕೂಡ ವಿಶೇಷವಾದ ದಿನವಾಗಿದೆ. ನಾವು ಬರೀ ಯೇಸು ಕ್ರಿಸ್ತನ ಪುನರುತ್ಥಾನ ದಿನವನ್ನು ಶ್ರೇಷ್ಠವಾದದ್ದು ಎಂಬುದಾಗಿ ಆಚರಿಸುವ ಹಾಗೆ ಈ 8ನೇ ದಿನ ಕೂಡ ವಿಶೇಷವಾದದ್ದು. ಯಾಕೆಂದರೆ ದೇವರು ಒಬ್ಬ ವ್ಯಕ್ತಿಗೋಸ್ಕರ ಮತ್ತೆ ತಾನು ಪ್ರತ್ಯಕ್ಷನಾಗ್ತಾನೆ. ಆ ವ್ಯಕ್ತಿ ಯಾರು, ಆ ವ್ಯಕ್ತಿಯ ವಿಶೇಷತೆ ಏನು ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯ. ಆ ವ್ಯಕ್ತಿಯ ಸ್ವಭಾವಗಳು ನಮ್ಮಲ್ಲೂ ಕೂಡ ಇದೆ. ಹಲ್ಲೆಲೂಯ. ನಮ್ಮಲ್ಲೂ ಕೂಡ ವ್ಯಕ್ತಿಯ ಸ್ವಭಾವಗಳು ಏನಂತೆ ಇದೆ. ಆದ್ರಿಂದ ಈ ವಾಕ್ಯ ಕೇಳುವಾಗ ನಾವುಗಳು ಬದಲಾಗಬೇಕು. ಹಲ್ಲೆಲೂಯ. ನಾವು ಕೂಡ ಈ ವ್ಯಕ್ತಿ ತರ ಇರಬಾರ್ದಪ್ಪ ಅಂತ ಹೇಳಿ ನಾವು ಕೂಡ ಬದಲಾಗಬೇಕು. ಹಲ್ಲೆಲೂಯ. ಆದರೆ ದೇವರ ಪ್ರೀತಿ ನೋಡಿ, ದೇವರ ಕರುಣೆ ನೋಡಿ ಏನಂದ್ರೆ, ದೇವರು ಬಲಹೀನಳು ಎಂಬುದಾಗಿ ತಳ್ಳಿ ಬಿಡದೆ, ಅಥವಾ ಏನಂತೆ ಸಂದೇಹ ಪಡುವ ವ್ಯಕ್ತಿ ಎಂಬುದಾಗಿ ದೂರ ತಳ್ಳದೆ, ಬಲಹೀನತೆಯಲ್ಲೂ ದೇವರು ತನ್ನನ್ನು ಬಲಪಡಿಸಿ ಆ ಬಲಹೀನವಾಗಿರೋ ವ್ಯಕ್ತಿಗಾಗಿ, ಆ ಅಪನಂಬಿಕಸ್ತಿಕೆಯಲ್ಲಿರುವಂಥ ವ್ಯಕ್ತಿಗಾಗಿ, ಆ ಸೋತು ಹೋಗ್ತಿರುವಂಥ ವ್ಯಕ್ತಿಗಾಗಿ, ಆ ನಿರಾಸೆಯಲ್ಲಿರುವಂಥ ವ್ಯಕ್ತಿಗಾಗಿ, ಕೇಳಿಸ್ಕೊಳ್ರಮ್ಮ, ಇರ್ಲಿ ಬಿಡಿ, ಏನಂತೆ ದೇವರು ಪ್ರತ್ಯೇಕವಾಗಿ ಹುಡುಕಿಕೊಂಡು ಬಂದು ತನ್ನ ದೈವತ್ವವನ್ನ ತೋರಿಸ್ತಾನೆ. ಹಲ್ಲೆಲೂಯ. ನಾವು ಓದಿಕೊಳ್ಳೋಣ ದೇವರ ವಾಕ್ಯವನ್ನ. ಯೋಹಾನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ. ಯೋಹಾನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ 24ನೇ ವಚನ 25ನೇ ವಚನ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದೋಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದ್ದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ, ಆ ಮೊಳೆಯು ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಗಳನ್ನು ಹಾಕಿ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ಹಲ್ಲೆಲೂಯ. ಯೇಸು ಸ್ವಾಮಿ ಈಗ ಏನಂತೆ ಪುನರುತ್ಥಾನವಾಗಿ 8 ದಿನವಾಗೈತೆ. ಇಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾನೆ. ಅಂದ್ರೆ 11 ಜನ ಶಿಷ್ಯರಲ್ಲಿ ಈತನು ಕೂಡ ಒಬ್ಬ ಶಿಷ್ಯನೇ. ಆತನ ಹೆಸರು ದಿದೋಮನೆನಿಸಿಕೊಳ್ಳುವ ತೋಮ. ಹಲ್ಲೆಲೂಯ. ಆತನ ಹೆಸರು ತೋಮ ಎಂಬುದಾಗಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಪುನರುತ್ಥಾನವಾಗದಂತ ದಿನದಲ್ಲೇ ಶಿಷ್ಯಂದಿರಿಗೆ ಪ್ರತ್ಯಕ್ಷನಾದ. ಯೇಸು ಸ್ವಾಮಿ ಅವರಿಗೆ ಸಂಧಿಸಿದ್ನು. ಆದ್ರೆ ಇಲ್ಲಿ ಆ ಶಿಷ್ಯರ ಮಂಡಳಿಯಲ್ಲಿ, ಅವರ ಸಹವಾಸದಲ್ಲಿ ಈ ದಿದೋಮನ್ ಇತ್ತಿಲ್ಲ, ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ ಅಂತ ಅನ್ಕೊಳ್ತೀವಿ. ಯಾಕಂದ್ರೆ ನಾವು 19ನೇ ವಚನ ಓದೋದಾದ್ರೆ 20ನೇ 19ನೇ ವಚನದಲ್ಲಿ, ಅದೇ ದಿವಸ ಅಂದರೆ ವಾರದ ಮೊದಲನೆಯ ದಿವಸದಲ್ಲಿ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವಿದ್ದ ಮನೆ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ಅವರ ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿದನು. ಹಲ್ಲೆಲೂಯ. ನಿಮಗೆ ಸಮಾಧಾನವಾಗಲಿ. ಯಾರ್ಯಾರಿಗೆ ಸಮಾಧಾನ ಇಲ್ಲದೆ ಬಂದಿದ್ದೀರೋ ಕರ್ತ ನಿಮ್ಮ ನೋಡಿ ಹೇಳ್ತಿದ್ದ, ನಿಮಗೆ ಸಮಾಧಾನವಾಗಲಿ. ನಿಮ್ಮ ಹೋರಾಟಗಳಲ್ಲಿ ಸಮಾಧಾನವಾಗಲಿ, ನಿಮ್ಮ ಪ್ರಯಾಸಗಳಲ್ಲಿ ನಿಮಗೆ ಸಮಾಧಾನ ನಿಮ್ಮೊಟ್ಟಿಗೆ ಇರಲಿ, ನಿಮ್ಮ ಕುಟುಂಬದೊಟ್ಟಿಗೆ ಇರಲಿ ಎಂಬುದಾಗಿ ಕರ್ತನು ಹೇಳ್ತಿದ್ದಾನೆ. ನೋಡಿ, ಪುನರುತ್ಥಾನವಾದಂಥ ದಿನದಲ್ಲೇ ಯೇಸು ಸಂಜೆ ವೇಳೆಯಲ್ಲಿ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಶಿಷ್ಯಂದಿರನ್ನ ಸಂಧಿಸ್ತಿದ್ದಾನೆ. ಶಿಷ್ಯಂದಿರು ಯಹೂದ್ಯರ ಭಯದಲ್ಲಿ ತಾವಿದ್ದಂಥ ಮನೆ ಬಾಗಿಲುಗಳನ್ನ ಮುಚ್ಚಿಕೊಂಡು ಅವರು ಅಡಗಿ ಕೂತಿದ್ದಾರೆ, ಭಯದಲ್ಲಿ ಕೂತಿದ್ದಾರೆ. ಆಗ ಯೇಸು ಏನಂತೆ ಪುನರುತ್ಥಾನವಾದ ಮೇಲೆ ಪ್ರಥಮ ಬಾರಿಗೆ ಮೊದಲನೇದಾಗಿ ಮಗ್ಗಲಾದ ಮರಿಯಳಿಗೆ ಕಾಣಿಸ್ಕೊಳ್ತಿದ್ದಾರೆ. ಮರಿಯಳು ಬಂದಿದ್ದೇನೆ, ನಾನು ಸ್ವಾಮಿಯನ್ನ ನೋಡ್ದೆ, ಆತನು ಪುನರುತ್ಥಾನವಾಗಿದ್ದಾನೆ ಅಂತ ಹೇಳಿದ್ರೆ ನಂಬ್ತಾ ಇಲ್ಲ. ಅನೇಕ ಸ್ತ್ರೀಯರು ಯೇಸು ಸ್ವಾಮಿ ನಾನು ನೋಡ್ದು ಅಂತ ಹೇಳಿದ್ರು ಕೂಡ ಆತನು ಹೇಳಿದಾಗೆ ಎದ್ದಿದ್ದಾನೆ, ಆತನ ಸಮಾಧಿಲಿ ಇಲ್ಲ ಅಂತ ಹೇಳಿದ್ರೆ ಅವರ ಮಾತುಗಳು, ಆ ಸ್ತ್ರೀಯರ ಮಾತುಗಳು ಈ ಶಿಷ್ಯಂದಿರಿಗೆ ಒಂಥರ ಗೇಲಿ ಮಾತಾಗಿ, ಒಂದು ಉಡಾಪೆ ಮಾತಾಗಿ ಕಂಡು ಬಂತು. ಆದ್ರಿಂದ ಯೇಸು ಸ್ವಾಮಿ ಏನ್ ಮಾಡಿದ್ರು, ಆ ಪುನರುತ್ಥಾನವಾದಂತ ದಿನದಲ್ಲೇ ಸಾಯಂಕಾಲ ಅವರು ಯಹೂದ್ಯರ ಭಯದಲ್ಲಿ ಇದ್ದಂತ ತಾವು ಮನೆ ಬಾಗಿಲುಗಳು ಮುಚ್ಚಿಕೊಂಡಿರುವಂತ ಸ್ಥಳದಲ್ಲೇ ಆತನ ನಡುವೆ ಹೋಗಿ ನಿಂತು ಅವ್ರಿಗೆ ಹೇಳ್ತಿದ್ದಾನೆ, ನಿಮಗೆ ಸಮಾಧಾನವಾಗಲಿ. ನಡುವೆ ಅಂತ ಹೇಳುವಾಗ ಈಗ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ಮನುಷ್ಯನಾಗಿಲ್ಲ, ಈಗ ಸಂಪೂರ್ಣ ದೈವ ಸ್ವಭಾವದಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಯಾಕಂದ್ರೆ ದೈವ ಸ್ವಭಾವದಲ್ಲಿರುವಂತ ವ್ಯಕ್ತಿಗೆ ಈ ಕಿಟಕಿ ಡೋರ್ಗಳು ಓಪನ್ ಮಾಡಿದ್ರೆ ನಾನು ಬರೋದು, ಇಲ್ಲ ಅಂದ್ರೆ ಬರಕ್ಕಿಲ್ಲ ಅನ್ನಂಗಿಲ್ಲ. ಅದಕ್ಕೆ ನೋಡಿ ಅಲ್ಲಿ ಕಿಟಕಿ ಬಾಗ್ಲೆಲ್ಲ ಮುಚ್ಚಲ್ಪಟ್ಟೈತಿ. ಈಗ ಯೇಸು ಕ್ರಿಸ್ತನ ಅವ್ರ ನಡುವೆ ಹೋಗಿದ್ದಾನಂತೆ. ಅಂದ್ರೆ ಅದು ದೈವ ಸ್ವಭಾವದಲ್ಲಿ ಈಗ ತುಂಬಲ್ಪಟ್ಟಿದ್ದಾನೆ ಕ್ರಿಸ್ತನ್. ಹಲ್ಲೆಲೂಯ.
ಆದ್ರಿಂದ ಮೊದಲನೇ ದಿನದಲ್ಲಿ ಶಿಷ್ಯಂದಿರು ಕಾಣಿಸ್ಕೊಂಡಾಗ ಯಾವ ರೀತಿಯಲ್ಲಿ ಅವರ ಮಧ್ಯದಲ್ಲಿ ದಿದೋಮನ ಎನಿಸಿಕೊಳ್ಳುವ ತೋಮ ಇತ್ತಿಲ್ಲ. ಅದಕ್ಕೆ 25-26ನೇ ವಚನದಲ್ಲಿ ನೋಡ್ತೀವಿ, ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದೋಮನ ಎನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ವಂತೆ. ಈಗ ಶಿಷ್ಯಂದಿರೆಲ್ಲ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅಯ್ಯೋ ತೋಮನಿಗೆ ಹೇಳ್ತಿದ್ದಾರೆ, ನೀನು ಎಲ್ಲೋ ಹೋಗ್ಬಿಟ್ಟಿದ್ದೆ. ಅನೇಕ ಸ್ತ್ರೀಯರು ಹೇಳ್ತಿದ್ದಾರೆ, ನೀನು ಎಲ್ಲೋ ಹೋಗ್ಬಿಟ್ಟಿದೆ. ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡೆ ಗೊತ್ತಾ, ಎಂತ ಸಂದರ್ಭ ಗೊತ್ತಾ, ಸ್ವಾಮಿ ಪುನರುತ್ಥಾನವಾಗಿ ಎದ್ದಿದ್ದಾನೆ, ಆತ ನಿಜವಾಗ್ಲೂ ತಾನು ಹೇಳಿದಾಗ ಎದ್ದು ಬಂದಿದ್ದಾನೆ. ನಾವು ನೋಡಿದ್ದು ನಿಜ, ನಮ್ಮ ಸ್ತ್ರೀಯರುಗಳು ನೋಡಿದ್ದು ನಿಜ. ಆತನು 3 ದಿನದಲ್ಲಿ ಎದ್ದು ಬಂದಿದ್ದಾನೆ. ಆತನು ನಾವೆಲ್ಲ ಯಹೂದ್ಯರ ಭಯದಿಂದ ನಾವು ಇದ್ದಂತ ಕಿಟಕಿ ಬಾಗಿಲೆಲ್ಲ ಮುಚ್ಚಿಕೊಂಡಿರುವಾಗ ನಡುವೆ ಬಂದು ನಿಂತು ನಿಮಗೆ ಸಮಾಧಾನವಾಗಲಿ ಅಂತ ಹೇಳ್ದ. ಅಂದ್ರೆ ನಮ್ಮ ನೋಡಿದ್ದೇನೆ ಸಾಲೋಮ್ ಅಂತ ಹೇಳ್ದ. ಸಾಲೋಮ್ ಅನ್ನೋ ಪದಕ್ಕೆ ಅರ್ಥ ಏನಂದ್ರೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ನೀವು ಒಂದು ವೇಳೆ ಭಯದಲ್ಲಿರಬಹುದು, ಚಿಂತೆಯಲ್ಲಿರಬಹುದು, ನೀವು ಯಾವುದೋ ಒಂದು ಭಯದಲ್ಲಿ ನೀವು ಅಡಿಗೆ ಕೂತಿರಬಹುದು. ಕರ್ತನು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಆ ಸಂಗತಿಗಳಿಗಾಗಿ ಭಯಪಡಬೇಡಿ, ನಿಮಗೆ ಸಮಾಧಾನವಾಗಲಿ, ನಾನಿದ್ದೀನಿ ಎಂಬುದಾಗಿ ಕರ್ತನು ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಈಗ ತೋಮನ ನೋಡಿ ಹೇಳ್ತಿದ್ದಾರೆ, ಎಂತ ಸಂದರ್ಭ ಮಿಸ್ ಮಾಡ್ಕೊಂಡ್ಬಿಟ್ಟೆ ಗೊತ್ತಾ ತೋಮ, ಎಂತ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಂಡೆ ಗೊತ್ತಾ. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಬಂದ, ನಾವೆಲ್ಲ ಕಿಟಕಿ ಬಾಗಿಲೆಲ್ಲ ಮುಚ್ಚಿಕೊಂಡು ನಾವು ಭಯದಲ್ಲಿ ಇರುವಾಗ ಆತ ನಮ್ಮ ನಡುವೆ ಬಂದು ನಿಂತು ನಿಮಗೆ ಸಮಾಧಾನವಾಗ್ಲಿ ಅಂತ ಹೇಳ್ದ. ನಾವು ಭೂತ ದೆವ್ವ ಅಂತ ಹೇಳಿ ಬೆದರಿ ಹೋದು. ಹಾಗಾಗಿ ಆತನ ಕೈಗಳನ್ನ ತೋರಿಸ್ತಾ, ಮಾಂಸನ ತೋರಿಸ್ತಾ, ನೋಡಿ ನನ್ನ ಶರೀರ ದೆವ್ವಗಳಿಗೆ ರಕ್ತ ಮಾಂಸ ಇರುವುದಿಲ್ಲ, ಹಾಗಾಗಿತ್ತೇನೆ ನೋಡ್ರಿ ಅಂತ ಹೇಳ್ದ. ಅನೇಕ ಅದ್ಭುತಗಳು ಮಾಡ್ದ. ನಾವು ಕೊಟ್ಟಂತ ರೊಟ್ಟಿಯನ್ನ ಮೀನನ್ನ ತಿಂದು ನಮ್ಮ ಮಧ್ಯದಲ್ಲಿ ತೋರಿಸ್ತಾ ನಮಗೆ ಆತನ ಎಂಬುದಾಗಿ ಗೊತ್ತಾಯ್ತು. ನಾವು ಆತನನ್ನು ನೋಡುದು ಕಣ್ಣಾರೆ, ಆತನ ಜೊತೆ ಮಾತನಾಡ್ದು, ಆತ ನಮಗೆ ಜೀವಿತದಲ್ಲಿ ಅದ್ಭುತಗಳು ಮಾಡಿ ತೋರಿಸ್ತಾ ಎಂಬುದಾಗಿ ಹೇಳುವಾಗ ತೋಮ ಹೇಳ್ತಿದ್ದಾನೆ, ನೀವೇನ್ ಹೇಳಿದ್ರು ನಾನ್ ನಂಬಕ್ಕಿಲ್ಲ ಅಂತಾನೆ. ಏನ್ ಹೇಳ್ತೀನಿ ತೋಮ, ನೀವೇನ್ ಹೇಳಿದ್ರು ನಾನ್ ನಂಬಲ್ಲಪ್ಪ. ಯಾಕೆ ಗೊತ್ತಾ, ನಾವೆಲ್ಲರೂ ಯೇಸು ಸ್ವಾಮಿನ ಹಿಂದೆ ತಿರುಗಿ ನಾವು ನಿಂತ್ರೆ ಕುಂತ್ರೆ ಏಸು 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 ಅಂತೇಳಿ ಯಾರು ನೋಡಿದ್ರು ಏಸು ತರ ನಮ್ಗೆ ಕಾಣ್ತಿದ್ದಾನೆ. ಹಂಗಾಗಿತ್ತೇನೆ ನೀವ್ ಹೇಳಿದ್ದೆಲ್ಲ ನಾನು ನಂಬಲ್ಲ. ಆದ್ರೆ ನಾನು ನಂಬಬೇಕಂದ್ರೆ ಆತನಿಗೆ ಸಿಲುಬೆ ಮೇಲೆ ಮಳೆಯನ್ನು ಹೊಡೆಯುವಾಗ ಸಿಲುಬೆ ಮೇಲೆ ಹಾಕಿ ಕೈಗಳಿಗೆ ಮಳೆ ಹೊಡೆದ್ರಲ್ಲ, ಆ ಮಳೆ ಹೊಡೆದಾಗ ಕೈಯಲ್ಲಿ ತೂತು ಬೀಳ್ತಲ್ಲ, ಆ ತೂತೊಳಗಡೆ ನನ್ನ ಕೈಯನ್ನು ಹಾಕದೆ ಹೊರತು ಆತನ ಸೊತ್ತಿದಾನೋ ಬದುಕಿದಾನೋ ಅಂತ ಸಿಪಾಯಿಗಳು ತಿಳಿಯೋದಕ್ಕಾಗಿ ಈಟಿ ತೆಗೆದುಕೊಂಡು ಪಕ್ಕೆಗೆ ತಿವಿದ್ರಲ್ಲ, ಆಗ ಪಕ್ಕೆಯಲ್ಲಿ ಗಾಯ ಆಯ್ತಲ್ಲ, ಆ ಪಕ್ಕೆ ಒಳಗಡೆ ನನ್ನ ಕೈ ಹಿಡದೆ ಹೊರತು ನಾನು ನಂಬುವುದಿಲ್ಲ ನೀವು ಹೇಳಿದ್ದು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಈ ತೋಮನಂತ ಜನರು ನಮ್ಮ ಮಧ್ಯದಲ್ಲಿ ಬಹಳ ಜನರಿದ್ದೀವಿ. ಯಾಕೆಂದ್ರೆ ನಾವೆಲ್ಲ ನೋಡಿ ನಂಬೋರು, ನಂಬಿ ನಡೆಯೋರಲ್ಲ ಅಲ್ವಾ. ನಾವೆಲ್ಲ ನೋಡೇ ಅದ್ಭುತಗಳು ನೋಡೇ ನಂಬೋರು. ದೇವರ ನೀನು ಅದ್ಭುತ ಮಾಡು ನಾನು ನಂಬ್ತೀನಿ ಸ್ವಾಮಿ ಅನ್ನೋರು. ದೇವರ ಅದ್ಭುತ ಮಾಡ್ತಾನೆ ನಂಬ್ತೀನಿ ಅನ್ನೋರಲ್ಲ ನಾವು. ಅದ್ಭುತವನ್ನ ನೋಡಿ ತೋಮನಂತೆ ನಂಬೋರು. ಶಿಷ್ಯರು ಹೇಳ್ತಿದ್ದಾರೆ, ನಾವು ನಿಜವಾಗ್ಲೂ ಯೇಸುವನ್ನ ಕಂಡು, ಸ್ತ್ರೀಯರು ಹೇಳ್ತಿದ್ದಾರೆ ನಿಜವಾಗ್ಲೂ ಯೇಸುವನ್ನ ಕಂಡು ನಾವು ಆತನ ಎದ್ದಿದ್ದಾನೆ, ನಾವು ನೋಡ್ದೋ ಮುಟ್ಟದೋ ಅವ್ರನ್ನ ಮಾತಾಡಿಸ್ತೋ ಅಂತ ಹೇಳ್ತಿದ್ದಾರೆ. ಆದ್ರೆ ತೋಮ ಹೇಳ್ತಿದ್ದಾನೆ, ಇಲ್ಲ ಇಲ್ಲ ಇಲ್ಲ, ಆತನ ಕೈಗಳಲ್ಲಿ ಮಳೆ ಹೊಡೆದಾಗ ಗಾಯ ಆಯ್ತಲ್ಲ, ಆ ಗಾಯದಲ್ಲಿ ನನ್ನ ಬೆರಳು ಹಾಕದೇ ಹೊರತು, ಅವನ ಪಕ್ಕೆಗಳಲ್ಲಿ ನನ್ನ ಕೈ ಇಡದೆ ಹೊರತು ನಾನು ನಂಬುವುದಿಲ್ಲ. ಹಲ್ಲೆಲೂಯಾ. ಈ ತೋಮನಿಂದ ನಾವು ಕಲಿಯುವಂತ ವಿಷಯಗಳು, ಈ ತೋಮನಂತ ಸ್ವಭಾವಗಳು ನಮ್ಮ ಒಳಗಡೆ ಬಹಳ ಜನರಲ್ಲಿದೆ. ಇವತ್ತು ಆ ತೋಮನ ಸ್ವಭಾವಗಳು ನಮ್ಮಿಂದ ಹೊರಗಡೆ ಹೋಗ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಕ್ರೈಸ್ತತ್ವ ಅಂದ್ರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತ ಸ್ವಭಾವ ಏನಂದ್ರೆ, ನಾವು ನೋಡಿ ನಂಬುವವರಲ್ಲ, ನಂಬಿ ನಡೆಯುವವರಾಗಿದ್ದೀವಿ.